ಹೌದು, ನಾನ್ ಮನ್ಸ್ ಮಾಡಿದ್ರೆ ಈಗ್ಲೇ ನಿನ್ನ ಹೊರಗ್ ಕಳ್ಸಿ ಮನೆ ಗೇಟಿಂದ ಹೊರಗ್ ನಿಲ್ಸ್ಬೋದು. ಆದ್ರೆ ಅತ್ತೆಗೆ ಮಿತ್ರ ಅವ್ರಿಗೆ ನೋವಾಗತ್ತೆ ಅಂತ ಸುಮ್ನಿದೀನಿ. ಅವ್ರಿಗ್ ನೋವಾಗೋ ಹಾಗ್ ಮಾಡೋಕೆ ಇಷ್ಟ ಇಲ್ದೆ ನಿನ್ ಮೇಲೆ ದಯೆ ತೋರ್ಸಿ ಬಿಟ್ಟಿರೋದು. ಇನ್ನೊಂದ್ಸಲ ಹೀಗೇನಾದ್ರೂ ಹುಚ್ಚುಚ್ಚ್ ಕೆಲ್ಸ ಮಾಡೋಕೆ ಪ್ರಯತ್ನ ಪಟ್ರೆ, ಹಾಗ್ ಮಾಡ್ತಿರೋದ್ ನನಗ್ ಕಾಣ್ಸಿದ್ರೆ ನಿನ್ನ ಇಲ್ಲಿಂದ ಓಡ್ಸದಂತೂ ಖಂಡಿತ. ನೆನ್ಪಿಟ್ಕೋ. ಭಾಗ್ಯ, ಏನೋ ಸ್ವಲ್ಪ ಶಕ್ತಿ ಇದೆ ಅಂತ ಏನೋ ನನ್ ಮೇಲೆ ಸಾಧಿಸ್ಬಿಟ್ಟೆ ಅಂತ ಫೀಲ್ ಆಗ್ತಿದ್ಯಾ? ನಿನ್ ಮೇಲ್ ನಾನ್ ಎಷ್ಟು ಬುದ್ಧಿಶಕ್ತಿ ತೋರಿಸ್ತೀನೋ, ನನ್ ಮಾಸ್ಟರ್ ಮೈಂಡಿಂದ ನಿನ್ನದ್ ಹೇಗ್ ಆಟ ಆಡಿಸ್ತೀನೋ ಆದಷ್ಟು ಬೇಗ ನಿನಗ್ ಗೊತ್ತಾಗುತ್ತೆ. ಯಾರೋ ಅಳ್ತಿರೋ ಹಾಗಿದ್ಯಲ್ಲ? ಸಂಜನಾ, ಸಂಜನಾ, ಏನ್ ಸಂಜನಾ ಇದು? ಅಳ್ತಿದ್ಯಲ್ಲ, ಏನಾಯ್ತು? ಏನಿಲ್ಲ ಅತ್ಗೆ. ನಿನ್ನ ಮದ್ವೆ ಫಿಕ್ಸ್ ಆದಾಗಿಂದ ನೋಡ್ತಿದ್ದೀನಿ, ನೀನ್ ತುಂಬಾ ಬದ್ಲಾಗಿದ್ಯಾ. ನಿನ್ನಷ್ಟಕ್ ನೀನೇ ಚಿಂತೆ ಮಾಡ್ತಿರ್ತ್ಯಾ, ಏನೋ ಟೆನ್ಷನ್ ಮಾಡ್ಕೋತಿರ್ತ್ಯಾ. ಮನ್ಸಲ್ಲೇ ಇಟ್ಕೊಂಡಷ್ಟ್ ದಿನ ಅದ್ರ ಭಾರ ಹೆಚ್ಚಾಗ್ತಿರುತ್ತೆ. ಒಂದ್ಸಲ ಹೇಳ್ ನೋಡು, ನಿನ್ ಮನ್ಸು ಸ್ವಲ್ಪ ಹಗುರ ಆಗುತ್ತೆ. ಪ್ಲೀಸ್ ಅತ್ಗೆ, ನನ್ನನ್ನೇನು ಕೇಳ್ಬೇಡಿ. ಸಂಜನಾ, ಮೊದ್ಲೆಲ್ಲ ಅತ್ತಿಗೆ ಅಂತ ನನ್ ಹಿಂದೆನೆ ತಿರುಗ್ತಿದ್ದೆ. ಮನೆ ಹೊರಗ್ ಏನೇ ನಡೆದ್ರು ನನಗ್ ಬಂದು ನೀನ್ ಹೇಳ್ತಿದ್ದೆ. ಅಂಥದ್ರಲ್ಲಿ ನಾನೀಗ ಅಷ್ಟು ಹೊರಗ್ನೋಳಾದ್ನಾ? ಸರಿ, ನೀನ್ ನನ್ನ ಬೇರೆಯವಳು ಅಂದ್ಕೊಂಡ್ರೂ ಪರವಾಗಿಲ್ಲ. ಆದ್ರೆ ನೋವಲ್ಲಿರೋ ಮನುಷ್ಯನ್ ನೋಡ್ತಾ ನಾನ್ ಹೇಗ್ ಸುಮ್ನಿರ್ಲಿ? ಏನಾಯ್ತು ಹೇಳು ಸಂಜನಾ. ನನ್ಗೆ ಮದ್ವೆ ಇಷ್ಟ ಇಲ್ಲ ಅತ್ಗೆ. ಯಾಕೆ ಸಂಜನಾ? ಎಲ್ರೂ ಇದು ತುಂಬಾ ಒಳ್ಳೆ ಸಂಬಂಧ ಅಂದ್ರು. ಆ ಹುಡ್ಗನ್ನ ಎಲ್ರೂ ಇಷ್ಟಪಟ್ರು. ನಿನ್ಗೂ ಸಂತೋಷ್ಗೂ ಮದ್ವೆ ಮಾಡಿದ್ರೆ ನೀನ್ ಸಂತೋಷವಾಗಿರ್ತೀಯ ಅಂದ್ಕೊಂಡಿದ್ದಾರೆ. ಆದ್ರೆ ನಿನ್ಗ್ಯಾಕೆ ಇಷ್ಟ ಇಲ್ಲ? ಇದಕ್ಕೆ ಅತ್ಗೆ, ಎಲ್ರಿಗೂ ಎಲ್ಲ ಇಷ್ಟ ಆಯ್ತು. ಆದ್ರೆ ನನಗಿಷ್ಟ ಇದೆಯೋ ಇಲ್ವೋ ಅಂತ ಯಾರೂ ತಿಳ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡಲಿಲ್ಲ. ನನ್ನ ಮನಸ್ಸನ್ನ ಯಾರೂ ಅರ್ಥನೇ ಮಾಡ್ಕೋತಿಲ್ಲ. ಈಗ ಏನಾಯ್ತು ಸಂಜನಾ? ಸಂತೋಷ್ ನನಗೆ ಸೆಟ್ ಆಗಲ್ಲ ಅತ್ಗೆ. ನನಗೆ ಸಿಂಪಲ್ ಆಗಿರೋದೇ ಇಷ್ಟ. ಆದ್ರೆ ಅವನಿಗೆ ನಾನು ಈ ರೀತಿ ಇರೋದು ಒಂಚೂರು ಇಷ್ಟ ಇಲ್ಲ. ನನ್ನ ರೀತಿ ನಡವಳಿಕೆ ಎಲ್ಲ ಅವನಿಗಿಂತ ಬೇರೆ ಥರ ಇದೆ. ಆದ್ರೆ ಅವನ ಆಸೆ ಪ್ರಕಾರ ಬದಲಾಗಬೇಕು ಅಂತ ಅವನಿಗೆ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಹಾಗಿರ್ಬೇಕಾದ್ರೆ ಅವನಿಗೆ ನನಗೆ ಹೇಗೆ ಸೆಟ್ ಆಗತ್ತೆ ಅತ್ಗೆ? ಪ್ರಪಂಚದಲ್ಲಿ ಯಾರಿಬ್ರು ಒಂದೇ ತರ ಇರಲ್ಲ ಸಂಜನಾ. ಪ್ರತಿ ಮನುಷ್ಯಂಗೂ ಇನ್ನೊಬ್ರಿಗಿಂತ ಏನೋ ಒಂದ್ ವ್ಯತ್ಯಾಸ ಇರುತ್ತೆ, ಏನೋ ಒಂದ್ ಡಿಫ್ರೆನ್ಸ್ ಇತ್ತೇ ಇರುತ್ತೆ. ಚಿಕ್ಕ ಚಿಕ್ಕ ಸಮಸ್ಯೆ ಇಟ್ಕೊಂಡು ಅದನ್ನೇ ದೊಡ್ಡದ್ ಮಾಡ್ಕೊಂಡ್ ನೋಡಿದ್ರೆ ಯಾರೂ ಒಟ್ಟಿಗೆ ಇರೋಕ್ಕಾಗಲ್ಲ. ಹಾಗ್ ನೋಡಿದ್ರೆ ಯಾರಿಬ್ರಿಗೂ ಯಾವ ಮದ್ವೆನೂ ಆಗಲ್ಲ. ಒಂದು ಮದ್ವೆಲಿ ಹುಡ್ಗ ಹುಡ್ಗಿ ಮಧ್ಯೆ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಅರ್ಥ ಮಾಡ್ಕೊಂಡ್ ಮುಂದ್ ಹೋಗೋದೊಂದೇ ದಾರಿ. ನೀವ್ ಹೇಳ್ತಿರೋದು ಕರೆಕ್ಟೇ ಅತ್ಗೆ, ನಾನು ಒಪ್ಕೋತೀನಿ. ನಾನು ಕೂಡ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಹುಡ್ಗಿನೇ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮುಂದೆ ನಡೀತಾ ಇರ್ತೀನಿ. ಆದ್ರೆ ಮದ್ವೆ ಮಾಡ್ಕೊಳ್ಳೋ ಆಲೋಚನೆಗಳು, ಅಭಿಪ್ರಾಯಗಳು ಪಂಜರದ ತರ ಇದ್ರೆ ಆ ಪಂಜರದಲ್ಲಿ ನನಗ್ ಬದುಕಕ್ಕಾಗಲ್ಲ.
ಸಂತೋಷ್ನ ಆಲೋಚನೆಗಳು ಅಭಿಪ್ರಾಯಗಳು ನನ್ನ ಕೈ ಕಟ್ಟ ಹಾಗೆ ಕತ್ತಿಸ್ಕದಾಗಿದೆ. ಅವನ ಅಭಿರುಚಿಗಳು ನಾನು ಯಾವತ್ತೂ ಬದಲಾಗದೇ ಇರೋ ರೀತಿಯಲ್ಲಿದೆ. ಸಂತೋಷಗಿಷ್ಟ ಆದ ಹಾಗೆ ನಾನು ಇರ್ಬೇಕಂತೆ, ಅವನಿಗಿಷ್ಟ ಆದಂಥ ಬಟ್ಟೆನೇ ಹಾಕೋಬೇಕಂತೆ, ಅವನ ಮಾತು ಕೇಳ್ಕೊಂಡು ಅವನ್ ಏನ್ ಹೇಳ್ತಾನೋ ಅದನ್ನೇ ಮಾಡ್ಬೇಕಂತೆ. ಅಷ್ಟು ಗಟ್ಟಿಯಾಗಿ ಹೇಳಿದ್ನಾ? ಹೌದು ಅತ್ಗೆ. ಏನಾದ್ರೂ ಚಿಕ್ಕ ವಿಷಯ ಆಗಿದ್ರೆ ನಾನು ಅಡ್ಜಸ್ಟ್ ಆಗ್ಬಿಡ್ತಾ ಇದ್ದೆ. ಆದ್ರೆ ನನ್ನ ಮುಖದ ಮೇಲೆ ಹೊಡೆದಾಗೆ ನನಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಹಾಕ್ತಾ ಇದ್ದಾನೆ. ಅವನು ಹೇಳಿದ ಥರ ನಾನು ಕೇಳಿಲ್ಲ ಅಂದ್ರೆ ಒಪ್ಕೊಳ್ಳಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಿದ್ದಾನೆ. ಅದಾದ್ರೂ ಪರವಾಗಿಲ್ಲ ಅತ್ಗೆ, ನಾನು ಮದುವೆ ಆದ್ಮೇಲೆ ನನ್ನ ಓದಕ್ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾನೆ. ಅಂದ್ರೆ ಮದುವೆ ಆದ್ಮೇಲೆ ನನ್ಗೆ ಯಾವುದೇ ರೀತಿ ಫ್ರೀಡಮ್ ಇಲ್ಲ ಅಂತ ತಾನೆ? ನನ್ಗಿಷ್ಟ ಬಂದಂಗೆ ನನ್ನ ಜೀವನ ನಡೆಸೋದು ನಾನು ಮರ್ತೇ ಬಿಡ್ಬೇಕಲ್ವಾ? ನೀನ್ ಹೇಳೋದ್ ಕೇಳಿದ್ರೆ ನನ್ಗೀಗ ಅರ್ಥ ಆಗ್ತಿದೆ ಸಂಜನಾ. ಚಿಕ್ಕ ಚಿಕ್ಕ ವಿಷಯ ಆದ್ರೆ ಹೊಂದ್ಕೊಂಡು ಹೋಗು ಅನ್ಬೋದು, ಆದ್ರೆ ಇಡೀ ಜೀವನನೇ ಬದಲಾಯಿಸು ಅಂದ್ರೆ ನಾನು ಕೂಡ ಒಪ್ಪಲ್ಲ. ಮದ್ವೆ ಮಾಡ್ಕೊಳ್ಳೋನು ನಿನ್ನ ಅಭಿಪ್ರಾಯಕ್ಕೆ ಗೌರವ ಕೊಡೋನಾಗ್ಬೇಕು. ನಿನ್ನ ಆಸೆಗಳನ್ನೆಲ್ಲ ಭೂಮಿ ಒಳಗಡೆ ಹೂತಾಕೋನಾಗ್ಬಾರ್ದು. ಈ ವಿಷಯದ ಬಗ್ಗೆ ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಬೇಡ ಅದ್ಕೆ, ಬೇಡ. ಈಗಾಗ್ಲೇ ನಮ್ಮಿಬ್ರಿಗೂ ಮದ್ವೆ ಆಗ್ತಿದೆ ಅಂತ ಮಾಮ್ ಎಲ್ರಿಗೂ ಪ್ರಚಾರ ಮಾಡ್ತಿದ್ದಾರೆ. ಇವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮರ್ಯಾದೆ ಹೋಗುತ್ತೆ, ನನ್ ಮೇಲೆ ಕೋಪ ಮಾಡ್ಕೋತಾರೆ. ಆಗ ಮನೇಲಿ ದೊಡ್ಡ ಗಲಾಟೆನೇ ಆಗುತ್ತೆ. ಅವ್ರ ಮೇಲಿರೋ ಭಯಕ್ಕೆ ನೀನ್ ಸುಮ್ನಾದ್ರೆ ಇನ್ನು ಜೀವನ ಪೂರ್ತಿ ನೀನ್ ನೋವು ಪಡ್ಬೇಕಾಗತ್ತೆ. ಅಂಥ ಪರಿಸ್ಥಿತಿ ನಿಂಗ್ ಬರ್ಬಾರ್ದು ಸಂಜನಾ. ಈ ವಿಷಯದ ಬಗ್ಗೆ ಇನ್ನು ನನಗ್ ಬಿಡು, ನಾನ್ ನೋಡ್ಕೋತೀನಿ, ಸರಿನಾ? ಒಬ್ರು ಮನ್ಸು ಇನ್ನೊಬ್ರು ಮನ್ಸಿನ ಜೊತೆ ಪೂರ್ತಿ ಒಂದಾಗೋ ಅಷ್ಟು ಪ್ರೀತಿ ಇದ್ದಾಗ ಒಬ್ರು ಬಂದಿದ್ನ ಇನ್ನೊಬ್ರಿಗೆ ಈ ಪಂಚಭೂತಗಳೇ ಹೇಳುತ್ತಂತೆ. ನಾನ್ ನಿನಗಿಷ್ಟ ಇಲ್ವಾ? ನೀವ್ ನನ್ನ ಅರ್ಧ ಭಾಗ ಮಿತ್ರ ಅವ್ರೆ. ನೀವ್ ನನ್ ಜೊತೆ ಇದ್ರೆ ಈ ಪ್ರಪಂಚ ಕೂಡ ನನಗ್ ಬೇಡ ಅಂತ ಅನ್ಸುತ್ತೆ. ನಾನ್ ನಿಮ್ಮನ್ ಪ್ರೀತಿಸ್ತಿದೀನಿ ಮಿತ್ರ ಅವ್ರೆ. ಐ ಲವ್ ಯು ಮಿತ್ರ ಅವ್ರೆ. ಮಿತ್ರ ಅವ್ರೆ, ಹೇಳು ಭಾಗ್ಯ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ವಿಷಯ? ಸಂಜನಾಗೆ ಈ ಮದ್ವೆ ಇಷ್ಟ ಇಲ್ಲ. ಏನು? ಸಂಜನಾಗಿ ಈ ಮದ್ವೆ ಇಷ್ಟ ಇಲ್ವಾ? ಹೌದು ಮಿತ್ರ ಅವ್ರೆ. ಈ ವಿಷಯ ಯಾರಿಗ್ ಹೇಳೋದು ಅಂತ ಗೊತ್ತಾಗ್ದೆ, ಹೇಳಿದ್ರು ಅರ್ಥ ಮಾಡ್ಕೋತಾರೋ ಇಲ್ವೋ ಅನ್ನೋದು ಅರ್ಥ ಆಗ್ದೆ ತನ್ನಷ್ಟಕ್ಕೆ ಒದ್ದಾಡ್ತಿದ್ದಾಳೆ. ಈ ಸಂಬಂಧ ಇಷ್ಟೇ ಆಗದೆ ಇರೋದಕ್ಕೇನಿದೆ? ಸಂತೋಷ್ ನೋಡೋಕ್ ಚೆನ್ನಾಗಿದ್ದಾನೆ,
ಒಳ್ಳೆಯವನು ಅಂತಾನೆ ಅನ್ನಿಸ್ತಾನೆ. ಫ್ಯಾಮಿಲಿ ಕೂಡ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಆದ್ರೂ ಸಂಜನಾಗ್ ಯಾಕೆ ಇಷ್ಟ ಇಲ್ಲ? ಎಲ್ಲ ನಮ್ಗಿಷ್ಟ ಆಗೋ ಹಾಗಿದೆ, ಆದ್ರೆ ಸಂಜನಾಗ್ ಇಷ್ಟ ಆಗೋ ಹಾಗಿರ್ಬೇಕಲ್ವಾ? ಸಂಜನಾಗೆ ಇಷ್ಟ ಆಗೋ ಹಾಗೆ ಅಂದ್ರೆ? ಅಭಿಪ್ರಾಯ, ಆಲೋಚನೆ ಇಬ್ರಿಗೂ ಸೆಟ್ ಆಗಲ್ಲ ಅಂತ ಸಂಜನಾ ಹೇಳ್ತಿದ್ದಾಳೆ. ಸಂತೋಷ್ ಜೊತೆ ಸಂಜನಾ ಜೀವನ ಪೂರ್ತಿ ಬದುಕೋಕಾಗಲ್ಲ ಅಂತ ನಂಗ್ ಕೂಡ ಅನ್ನಿಸ್ತಿದೆ. ಒಂದ್ ವೇಳೆ ಸಂಜನಾಗ್ ಇಷ್ಟ ಇಲ್ದಿದ್ರೆ ಚಿಕ್ಕಮ್ಮಂಗೋ ನನಗೋ ಆ ವಿಷಯನ ಹೇಳ್ಬೋದಿತ್ತಲ್ವಾ? ಯಾಕೆ ಮುಚ್ಚಿಡ್ಬೇಕಿತ್ತು? ಈ ಮದ್ವೆ ವಿಷಯದಲ್ಲಿ ಆಗ್ಲೇ ಎಲ್ರೂ ತುಂಬಾ ಮುಂದ್ ಹೋಗಿದ್ದಾರೆ. ಜಗದೀಶ್ವರಿ ಆಂಟಿ ಕೂಡ ಮದ್ವೆ ಬಗ್ಗೆ ಮಾತು ಕೊಟ್ಟಿದ್ದಾರೆ. ಇಂಥ ಟೈಮಲ್ಲಿ ಹೇಳೋದು ತಪ್ಪಾ ಸರಿನಾ ಅಂತ ಸಂಜನಾ ತುಂಬಾ ಒಳಗೊಳಗೆ ಒದ್ದಾಡ್ತಿದ್ದಾಳೆ. ಈ ವಿಷಯದಲ್ಲಿ ನೀವೇ ಮಾತಾಡ್ಬೇಕು ಮಿತ್ರ ಅವ್ರೆ. ಇನ್ನೂ ವಿಷಯ ಮುಂದೆ ಹೋದ್ರೆ ಮದ್ವೆ ನಿಲ್ಸೋದ್ ಕಷ್ಟ ಆಗ್ಬಿಡುತ್ತೆ. ಸಂಜನಾ ಜೀವನನ ನಮ್ ಕೈಯಾರೆ ನಾವೇ ಹಾಳ್ ಮಾಡ್ದಾಗತ್ತೆ. ಅಬ್ಬಬ್ಬಬ್ಬಬ್ಬಬ್ಬ ಭಾಗ್ಯ, ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ಯಾ ಭಾಗ್ಯ. ಏನು ನನ್ ಮಗಳಿಗೆ ಈ ಮದ್ವೆ ಇಷ್ಟ ಇಲ್ವಾ? ಇಬ್ರಿಗೂ ಅಭಿಪ್ರಾಯ ಯೋಚನೆ ಸೆಟ್ ಆಗ್ತಿಲ್ವಾ? ಇದನ್ನ ನಿಂಗೆ ಯಾರು ಹೇಳಿದ್ದು? ಸಂಜನಾನೇ ಇದೆಲ್ಲ ನನಗ್ ಹೇಳಿದ್ದು ಚಿಕ್ಕತ್ತೆ. ಹೇ, ಇನ್ ಸಾಕ್ ನಿಲ್ಸು ಭಾಗ್ಯ. ನಿನ್ ಜೀವನ ನಾಶ ಆಗಿದೆ ಅಂತ ಎಲ್ರ ಜೀವನನು ನಾಶ ಮಾಡ್ಬೇಕು ಅಂತ ಕಂಕಣ ಕಟ್ಕೊಂಡಿದ್ಯಾ? ನಂಗೆ ಚೆನ್ನಾಗ್ ಅರ್ಥ ಆಗ್ತಿದೆ ಭಾಗ್ಯ. ನನ್ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಸಿಕ್ತಿದೆ ಅಂತ ನಿನ್ಗೆ ಹೊಟ್ಟೆ ಕಿಚ್ಚು. ನನ್ ಮಗಳ ಭವಿಷ್ಯ ಚೆನ್ನಾಗಿರತ್ತೆ ಅಂತ ನಿನ್ನಿಂದ ಅದನ್ನ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾವ್ದೋ ರೀತಿ ಈ ಸಂಬಂಧ ಮುರಿದು ನನ್ ಮಗಳ ಜೀವನನ ನಾಶ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೇ ತಾನೇ? ಭಾಗ್ಯ ಹಾಗ್ಯಾಕೆ ಮಾಡ್ತಾಳೆ ಚಿಕ್ಕಮ್ಮ? ನೀವು ಸುಮ್ನೆ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಭಾಗ್ಯ ಆಗಿದ್ದಕ್ಕೆ ಮಾಡ್ತಿದ್ದಾಳೆ ಮಿತ್ರ. ಬೇರೆಯವರು ಸಂತೋಷವಾಗಿದ್ರೆ ಭಾಗ್ಯ ಕೈಲಿ ನೋಡಕ್ಕಾಗಲ್ಲ. ಯಾರಾದ್ರೂ ನಗ್ತಿರೋದು ನೋಡಿದ್ರೆ ಅಳಿಸ್ಬೇಕು ಅಂತ ನೋಡೋ ಹೆಣ್ಣಿವ್ಳು. ಇಂಥವಳ ಮಾತ್ನ ನೀನ್ ನಂಬ್ತೀಯ ಮಿತ್ರ? ಹಾಗಲ್ಲ ಚಿಕ್ಕಮ್ಮ. ಇಲ್ಲ ಮಿತ್ರ, ಭಾಗ್ಯನ್ ಬಗ್ಗೆ ನಿನ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಸರಿ, ನಿಮಗ್ ನನ್ ಬಗ್ಗೆ ಪೂರ್ತಿ ಗೊತ್ತಾ? ನೋಡಿ ಚಿಕ್ಕತ್ತೆ, ನಿಮಗ್ ನನ್ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ಇದ್ದಕ್ಕಿದ್ದಾಗೆ ನನ್ ಬಗ್ಗೆ ತಿಳ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಕನಿಷ್ಠ ನಿಮ್ ಮಗ್ಳಿಗಾದ್ರೂ ಏನ್ ಬೇಕು, ಅವಳ ಮನಸ್ಥಿತಿ ಏನು, ಅವಳ ವ್ಯಕ್ತಿತ್ವ ಏನು ಅಂತ ಮೊದ್ಲು ಇದನ್ನಾದ್ರೂ ತಿಳ್ಕೊಳೋಕೆ ಪ್ರಯತ್ನ ಮಾಡಿ. ಅವಳಿಗೇನ್ ಬೇಕು ಏನ್ ಬೇಡ ಅಂತ ತಿಳ್ಕೊಂಡ್ರೆ ಈ ಮದ್ವೆ ಮಾಡ್ಬೇಕಾ ಬೇಡ್ವಾ ಅಂತ ಗೊತ್ತಾಗ್ಬೋದು. ಶಟ್ ಅಪ್ ಭಾಗ್ಯ. ಮದ್ವೆ ನಿಲ್ಸ್ಬೇಕು ಅಂತ ನೀನ್ ರೆಡಿ ಆಗಿರೋದು ನನ್ಗೆ ಅರ್ಥ ಆಗ್ತಿದೆ. ನಿನ್ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ಈ ವಿಷಯನ ಅರವಿಂದಕ್ಕ ಮುಂದೆ ಡಿಸೈಡ್ ಆಗ್ಲಿ. ಅರವಿಂದಕ್ಕ, ಚಿಕ್ಕಮ್ಮ, ಅರವಿಂದಕ್ಕ, ಚಿಕ್ಕತ್ತೆ ನಿಲ್ಲಿ. ಚಿಕ್ಕಮ್ಮ. ಇರಿ ಚಿಕ್ಕತ್ತೆ. ಅಕ್ಕ, ಅಕ್ಕ, ಚಿಕ್ಕಮ್ಮ, ಅಕ್ಕ. ಚಿಕ್ಕಮ್ಮ. ಏನು ದಿವ್ಯಾನಿ, ಏನಾಯ್ತು? ಯಾಕೆ ಕಿರ್ಚಾಡ್ತಿದ್ಯಾ? ಕಿರ್ಚೋದಿಲ್ಲ ಅಕ್ಕ, ನನ್ಗೆ ಸಂಕಟ. ಅಲ್ಲ, ಏನಾಯ್ತು ದೇವಿಯಾನಿ? ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ಕಷ್ಟಪಟ್ಟು ನನ್ ಮಗಳ ಮದ್ವೆನ ಸೆಟ್ ಮಾಡಿದ್ರೆ ಅದನ್ನ ಹಾಳ್ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ ಈ ಭಾಗ್ಯ. ಸಂಜನಾಗೆ ಒಂದು ದೊಡ್ಡ ಸಂಬಂಧ ಸಿಕ್ಕಿದೆ ಅಂತ ಅದನ್ನ ಕಣ್ಣಾರೆ ನೋಡಕ್ಕಾಗ್ದೆ ಸಂಜನಾ ಜೀವನನ ನಾಶ ಮಾಡಕ್ ನೋಡ್ತಿದ್ದಾಳೆ ಈ ಭಾಗ್ಯ. ಚಿಕ್ಕತ್ತೆ, ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನು ಯಾರ ಜೀವನನೂ ನಾಶ ಮಾಡೋಕ್ ನೋಡ್ತಿಲ್ಲ. ಯಾರ ಭವಿಷ್ಯನೂ ಹಾಳು ಮಾಡೋ ಪ್ರಯತ್ನ ಮಾಡ್ತಿಲ್ಲ. ಸತ್ಯ ಹೇಳ್ತಿದ್ದೀನಿ. ಅದ್ರ ಬಗ್ಗೆ ಯೋಚನೆ ಮಾಡೋಕೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ.
ಏನು ಅಸತ್ಯ? ಸಂಜನಾಗೆ ಈ ಮದ್ವೆ ಇಷ್ಟ ಇಲ್ಲ ಅತ್ತೆ. ಏನು ಸಂಜನಾಗೆ ಈ ಮದ್ವೆ ಇಷ್ಟ ಇಲ್ವಾ? ಹೌದು ಅಜ್ಜಿ, ಅದನ್ನೇ ಹೇಳೋಕ್ ಬಂದ್ರೆ ಚಿಕ್ಕರ್ತೆ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಅಪಾರ್ಥ ಮಾಡ್ಕೊಂಡ್ರು. ಇವಾಗ ನನ್ಗೆ ಸರಿಯಾಗಿ ಅರ್ಥ ಆಯ್ತು ನೋಡು ಭಾಗ್ಯ. ಮನ್ಸಲ್ಲೇನೋ ದುರುದ್ದೇಶ ಇಟ್ಕೊಂಡೆ ನೀನಿದೆಲ್ಲ ಮಾಡ್ತಿರೋದು. ನಮ್ ಮೇಲೆ ಏನೋ ದ್ವೇಷ ಇಟ್ಕೊಂಡು ಈ ತರ ಇಲ್ದಿರೋ ಕತೆಗಳನ್ನೆಲ್ಲ ಕಟ್ತಾ ಇದ್ಯಾ. ಚಿಕ್ಕಮ್ಮ, ಒಂದ್ ನಿಮಿಷ ಇರಿ. ಈಗ ಸಂಜನಾನ ಕರೆದು ಕೇಳಿದ್ರೆ ವಿಷಯ ಬಗೆಹರಿಯತ್ತಲ್ವಾ? ಸಂಜನಾ, ಸಂಜನಾ, ಸಂಜನಾ ಬಾಯ್ಲೆ, ಹೇಳು ಸಂಜನಾ, ನಿನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳು. ನೀನ್ ಬಲವಂತವಾಗಿ ಮದ್ವೆನ ಒಪ್ಕೊಂಡಿದ್ಯಾ ಅಂತ ನಿಜ ಹೇಳು. ಈಗೇನಾದ್ರೂ ನೀನ್ ಹೇಳ್ದೆ ಇದ್ರೆ ಇನ್ನು ಜೀವನ ಪೂರ್ತಿ ಒದ್ದಾಡ್ಬೇಕಾಗುತ್ತೆ. ಭಾಗ್ಯ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಂಜನಾ, ನೀನ್ ಹೇಳು, ಈ ಮದ್ವೆ ನಿನ್ಗಿಷ್ಟ ಇಲ್ವಾ? ಸಂಜನಾ, ಮಾತಾಡೆ. ನೀ ಹೀಗೇನು ಹೇಳ್ದೆ ನಿಂತಿದ್ರೆ ನಿನ್ ಸಮಸ್ಯೆ ನಮ್ಗೆಲ್ಲ ಹೇಗ್ ಗೊತ್ತಾಗತ್ತಮ್ಮ? ಕೇಳ್ತಿದ್ರೆ ಹೇಳೋಕೇನೆ. ಮಗಳ್ ಮನ್ಸೇನು ಅಂತ ತಿಳ್ಕೊಳ್ದೇನೆ ಮದ್ವೆ ಮಾಡ್ತಿರೋ ತಾಯಿ ಅಂತ ಎಲ್ರ ಮುಂದೆ ನನ್ ತಲೆ ತಗ್ಗಿಸ್ಬೇಕು ಅನ್ಕೊಂಡಿದ್ಯಾ ಏನು? ಹೇಳು ಸಂಜನಾ, ನನ್ಗೆ ಹೇಳಿರೋ ಮಾತನ್ನೇ ಎಲ್ರ ಮುಂದೆ ಹೇಳು. ಯಾಕೆ ಹೆದರ್ತಿದ್ಯಾ? ಈಗ್ಲೇ ನಿನ್ ಜೀವನನ ಸರಿ ಮಾಡ್ಕೊಳಕ್ ಸಿಕ್ಕಿರೋ ಅವಕಾಶ. ಈ ನಿಮಿಷ ಕಳೆದು ಹೋದ್ರೆ ನಿನ್ ಜೀವನ ಕೂಡ ನಿನ್ ಕೈಯಿಂದ ಜಾರ್ ಹೋಗುತ್ತೆ ಸಂಜನಾ. ನಿನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳು ಸಂಜನಾ. ನನ್ಗೆ ಈ ಮದ್ವೆ ಇಷ್ಟ ಅತ್ಗೆ. ನಾನು ಇಷ್ಟಪಟ್ಟೇನೆ ಈ ಮದ್ವೆ ಮಾಡ್ಕೋತಾ ಇದ್ದೀನಿ. ನೋಡ್ದ ಅಕ್ಕ, ಇದೇ ಭಾಗ್ಯ ಮಾಡ್ತಿರೋ ಕೆಲ್ಸ. ಡಿವೋರ್ಸ್ಗೆ ಅಪ್ಲೈ ಮಾಡ್ದಾಗಿಂದ ಭಾಗ್ಯಗೆ ನಮ್ ಕುಟುಂಬದ ಮೇಲೆ ಸೇಡಿದೆ. ದ್ವೇಷಕ್ಕೆ ನಮ್ ಕುಟುಂಬನ
ಪಾತಾಳಕ್ ತಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಇದಕ್ಕೋಸ್ಕರನೇ ಇಂಥ ಕೆಲ್ಸಗಳೆಲ್ಲ ಮಾಡ್ತಾ ಇರೋದು. ಚಿಕ್ಕತ್ತೆ, ನನ್ ಮಾತ್ ಕೇಳಿ. ಸಂಜನಾ ಯಾಕೋ ಹೆದರ್ಕೊಂಡ್ ನಿಜ ಹೇಳ್ತಿಲ್ಲ. ಮನ್ಸಲ್ಲಿ ಏನೋ ಇಟ್ಕೊಂಡು ನಿಜವಾದ ವಿಷಯನ ಹೊರಗ್ ಹೇಳ್ತಿಲ್ಲ. ಮತ್ತಿನ್ನೇನ್ ಮಾಡ್ತಿದ್ಯಾ ಭಾಗ್ಯ?